ವಿಚಿತ್ರವಾದ ಸುದ್ದಿಯನ್ನು ಇವತ್ತು ತಂದಿದ್ದೀನಿ. ಭಾಳ ಮುಖದಲ್ಲಿ ಮಂದಹಾಸ ನೋಡಿದಾಗಲಿ ನಿಮ್ಗೆ ಗೊತ್ತಾಗಿರ್ಬೋದು. ದೂರದ ಹಾವೇರಿಯಲ್ಲಿ ಅಜ್ಜಿಯೊಬ್ಬರು ಹಣ್ಣು ಮುದುಕಿಯೊಬ್ಬರು ತನಗೆ ನ್ಯಾಯ ಸಿಗದೇ ಇದ್ದಾಗ ಏನು ಮಾಡಬೇಕು, ದೂರದ ಊರಿನಿಂದ ಬಸ್ ಹತ್ತಿ ಬಂದುಬಿಡ್ತಾರೆ ಬೆಂಗಳೂರಿಗೆ, ರಿಪಬ್ಲಿಕ್ ಕನ್ನಡ ಆಫೀಸ್ಗೆ. ಆದರೆ ಇಲ್ಲೊಂದು ಸಿಸ್ಟಮ್ ಇದೆ, ನಾವು ಅಲ್ಲಿಂದ ಬಂದಾಗ ಅಲ್ಲಿಯ ಸ್ಟೋರಿಯನ್ನು ಇಲ್ಲಿ ತಗೊಳ್ಳೋದಿಲ್ಲ, ಬೆಂಗಳೂರಿಗೆ ಸಂಬಂಧ ಬಿಟ್ಟರೆ. ನಾವೇನು ಹೇಳಿದ್ವಿ, ಇಲ್ಲಮ್ಮ ಅಲ್ಲೇ ಮಾಡಬೇಕು ಅಂತ ಏನೋ ಹೇಳಿ ಕಳಿಸಿದ್ದಾರೆ. ಅವರು ವಾಪಸ್ ಹೋಗಿದ್ದಾರೆ ಹಾವೇರಿಗೆ, ಅಳ್ತಾ ಕೂತಿದ್ದಾರೆ. ಹೇಳ್ತಾ ಯಾರೋ ನಮ್ಮ ರಿಪೋರ್ಟ್ರ್, ಹಾವೇರಿ ರಿಪೋರ್ಟ್ರ್ ಮಾರುತಿ ಅವರಿಗೆ ಗಮನಕ್ಕೆ ತಂದಿದ್ದಾರೆ. ಅವರು ಅಳ್ತಾ ಹೇಳಿದ್ದಾರೆ, ನಾನು ಹೋಗಿದ್ದೆ ಜಯಪ್ರಕಾಶ್ ಶೆಟ್ಟಿ ಅವರನ್ನು, ಜಯಕುಮಾರ್ ಶೆಟ್ಟಿ ಅವರನ್ನು ಭೇಟಿಯಾಗೋದಕ್ಕೆ ಹೋಗಿದ್ದೆ, ಅವರು ಸಿಗಲಿಲ್ಲ, ನನಗೆ ನ್ಯಾಯ ಕೊಡಿಸಿ ಅಂತ ಅಳ್ತಾರೆ. ಅದು ವೈರಲ್ ಆಗುತ್ತೆ ಆ ವಿಡಿಯೋ. ಎಲ್ಲೂ ನ್ಯಾಯ ಸಿಗದಿದ್ದಾಗ ನೆನಪಾಗಿದ್ದು ರಿಪಬ್ಲಿಕ್ ಕನ್ನಡ. ಸೂಪರ್ 3 ಅಂದರೆ ವಿಶ್ವಾಸ, ನಂಬಿಕೆ ಮತ್ತು ಧೈರ್ಯ. ಆ ತಾಯಿಯ ನಂಬಿಕೆಯನ್ನು ಉಳಿಸಿಕೊಟ್ಟಿದೆ ಸೂಪರ್ 3. ಆ ತಾಯಿಗೊಂದು ವಿಶ್ವಾಸ ಇತ್ತು, ಅದನ್ನು ಉಳಿಸಿಕೊಟ್ಟಿದೆ ಸೂಪರ್ 3. ಆ ತಾಯಿಗೊಂದು ಧೈರ್ಯ ಇತ್ತು, ಸೂಪರ್ 3ಯಲ್ಲಿ ಬಂದರೆ ಬಹುಶಃ ಆಗಬಹುದೇನೋ ಅಂತೇಳಿ. ಇವತ್ತು ಖುಷಿಯಿಂದ ಹೇಳ್ತಾ ಇದ್ದೀನಿ, ಆ ಕೆಲಸ ಆಗಿದೆ. ಆ ತಾಯಿಯ ನಂಬಿಕೆ ಉಳಿಸಿಕೊಟ್ಟಿದೆ ಸೂಪರ್ 3. ಆ ತಾಯಿ ಬೆಂಗಳೂರಿಗೆ ಬರ್ತಾರೆ, ನಾವು ಯಾರೂ ಸಿಗಲ್ಲ, ಯಾಕಂದರೆ ಇಲ್ಲಿ ಹೇಳ್ತಾರೆ ಇಲ್ಲ ನೀವು ಹಾವೇರಿ ರಿಪೋರ್ಟರ್ನ ಭೇಟಿಯಾಗಿ ಅಂತೇಳಿ. ವಾಪಸ್ ಹಾವೇರಿಗೆ ಹೋಗ್ತಾರೆ. ಹಾವೇರಿಗೆ ಹೋದಂಥ ಅಜ್ಜಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಬ್ಯಾಕ್ ಟು ಬ್ಯಾಕ್ ಹಾಕಿ ಒಂದು 5 ಸಲ ಆ ಅಜ್ಜಿ ಫುಲ್ ಫ್ರೇಮ್. ಎಲ್ಲಿ ಮಕ್ಕಳಿದ್ರ ಎದಕ್ಕೆ ಹೋಗಿದ್ದಿ? ಈ ಚಾನಲ್ ಹುಡ್ಕೊಂಡೆ ಹೋಗಿದ್ದೆ. ಯಾವ ಚಾನಲ್ನ? ಅದೇ ಜಯಕುಮಾರ್ ಶೆಟ್ಟಿ. ಜಯಕುಮಾರ್ ಶೆಟ್ಟಿ ಸರ್ಗೆ ಅವ್ರನ್ನ ನೋಡ್ತಿರ್ತೇನ್ರಿ, ಒಳ್ಳೆ ಕೆಲಸ ಮಾಡ್ಯಾರ. ಅದಕ್ಕೆ ಲಾಸ್ಟಿಗೆ ಅಲ್ಲಿಗೆ ಹೋಗೋಣ ಅಂತ ಅಣಿದಿಂದ ನಾನು ಅಲ್ಲಿಗೆ ಹೋಗ್ಯಾನ್ರಿ. ನಾನು ಹೆಂಗೆ ಓದಿ? ಈಗ ಬಸ್ನಾಗ ಆಧಾರ್ ಕಾರ್ಡ್ ತಗೊಂಡೇನ್ರಿ. ಆಧಾರ್ ಕಾರ್ಡ್ ತೊಗೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟು ಸರ್ ಸಿಗ್ಲಿಲ್ಲ ನೋಡಕ್ ನಿಮ್ಗೆ? ಸಿಕ್ಕಿಲ್ರಿ. ನೋಡ್ರಿ ಅಳ್ಬೇಡ. ಈಗ ನಿನ್ನ ರಾತ್ರಿ ಇಲ್ಲೇ ಬಂದನ್ರಿ 6 ಗಂಟೆಗೆ. ಎಲ್ಲಿ ಮಕ್ಕಳಿದ್ರು ರಾತ್ರಿ ಬಂದಿಲ್ಲ? ಎಲ್ಲಿಲ್ರಿ, ಬಸ್ ಸ್ಟ್ಯಾಂಡಾಗ ಇದ್ದೆ. ಮತ್ತೆ ಊಟ ಏನಿಲ್ಲ ರೀ, ಚಾಪ್ಲಿನ್ ಸಹ ಬಿಟ್ಟು ಮಾಡ್ಕೊಂಡ್ರಿ, ಯಾರೋ ತಗೊಂಡು ಹೋಗ್ಬಿಟ್ಟು. ಊಟ ಮಾಡ್ತೀಯಾ? ಬ್ಯಾಡ ರೀ, ದುಡ್ಡು ಅದಾವ ನಿನ್ ಕಡೆ? ಈಗ ಬಗೆಹರಿದ್ರೆ ಸಾಕು. ಸರಿ ಬಗೆಹರಿಸ ಕೆಲಸ ಮಾಡ್ತಾನೆ. ಊಟ ಮಾಡ್ತೀಯಾ? ಅಶೋಕೈತೆ? ಬ್ಯಾಡ ರೀ, ನನಗೇನು ಬ್ಯಾಡ, ಬಗೆಹರಿದ್ರೆ ಸಾಕು. ಸರಿ ಹೋಗಿ ನೀನು ಮಟ್ಲಿಗೆ ಹೋಗು, ನಾನು ಬೆಳಿಗ್ಗೆ ಬರ್ತಾನೆ, ಬಂದು ಫೋನ್ ಮಾಡ್ತಾನೆ. ಮಟ್ಲೂರಿಗೆ ಹೋಗಲ್ಲ ರೀ. ಜಯಪ್ರಕಾಶ್ ಶೆಟ್ಟಿ ಸಿಗ್ಲಿಲ್ಲ ನಿಮ್ಗೆ ನೋಡಕ್ಕೆ? ಸಿಗ್ಲಿಲ್ರಿ. ಏನಂದ್ರೆ ಆಫೀಸ್ನಾಗ? ಇಲ್ರಿ, ಅದೇ ಇಲ್ಲಿ ರಿಪೋರ್ಟ್ಗಾರಿಗೆ ಹೋಗು, ನೀನು ಹಿರೇಂಜಿ ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲಾ ಅಂತೆಲ್ಲ, ಅಲ್ಲಿ ಹೋಗಿ ಅವ್ರನ್ನ ಕಾಣ್ರಿ ಅಂತ ಹೇಳಿದ್ರು. ಹೌದಾ? ಸರಿ. ಅದಕ್ಕೆ ಲೋಕಾಯುಕ್ತರಿಗೆ ಹೋಗೋಣ, ನಿಮ್ಗೆ ಹೋಗಿದ್ದೀನಿ ರೀ. ಎದಕ್ಕೆ ಹೋಗಿದ್ದಿ? ಈ ಚಾನಲ್ ಹುಡ್ಕೊಂಡೆ ಹೋಗಿದ್ದೆ. ಯಾವ ಚಾನಲ್ನ? ಅದೇ ಜಯಕುಮಾರ್ ಶೆಟ್ಟಿ. ಜಯಕುಮಾರ್ ಶೆಟ್ಟಿ ಸರ್ಗೆ ಅವ್ರನ್ನ ನೋಡ್ತಿರ್ತೇನ್ರಿ, ಒಳ್ಳೆ ಕೆಲಸ ಮಾಡ್ಯಾರ. ಅದಕ್ಕೆ ಲಾಸ್ಟಿಗೆ ಅಲ್ಲಿಗೆ ಹೋಗೋಣ ಅಂತ ಅಣಿದಿಂದ ನಾನು ಅಲ್ಲಿಗೆ ಹೋಗ್ಯಾನ್ರಿ. ನಾನು ಹೆಂಗೆ ಓದಿ? ಈಗ ಬಸ್ನಾಗ ಆಧಾರ್ ಕಾರ್ಡ್ ತಗೊಂಡೇನ್ರಿ. ಆಧಾರ್ ಕಾರ್ಡ್ ತೊಗೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟು ಸರ್ ಸಿಗ್ಲಿಲ್ಲ ನೋಡಕ್ ನಿಮ್ಗೆ? ಸಿಕ್ಕಿಲ್ರಿ. ನೋಡ್ರಿ ಅಳ್ಬೇಡ. ಈಗ ನಿನ್ನ ರಾತ್ರಿ ಇಲ್ಲೇ ಬಂದಿಲ್ಲ, ಎಲ್ಲಿಲ್ರಿ, ಬಸ್ ಸ್ಟ್ಯಾಂಡಾಗ ಇದ್ದೆ. ಮತ್ತೆ ಊಟ ಏನಿಲ್ಲ ರೀ, ಚಾಪ್ಲಿನ್ ಸಹ ಬಿಟ್ಟು ಮಾಡ್ಕೊಂಡ್ರಿ, ಯಾರೋ ತಗೊಂಡು ಹೋಗ್ಬಿಟ್ಟು. ಊಟ ಮಾಡ್ತೀಯಾ? ಬ್ಯಾಡ ರೀ, ದುಡ್ಡು ಅದಾವ ನಿನ್ ಕಡೆ? ಈಗ ಬಗೆಹರಿದ್ರೆ ಸಾಕು. ಸರಿ ಬಗೆಹರಿಸ ಕೆಲಸ ಮಾಡ್ತಾನೆ. ಊಟ ಮಾಡ್ತೀಯಾ? ಅಶೋಕೈತೆ? ಬ್ಯಾಡ ರೀ, ನನಗೇನು ಬ್ಯಾಡ, ಬಗೆಹರಿದ್ರೆ ಸಾಕು. ಸರಿ ಹೋಗಿ ನೀನು ಮಟ್ಲಿಗೆ ಹೋಗು, ನಾನು ಬೆಳಿಗ್ಗೆ ಬರ್ತಾನೆ, ಬಂದು ಫೋನ್ ಮಾಡ್ತಾನೆ. ಮಟ್ಲೂರಿಗೆ ಹೋಗಲ್ಲ ರೀ. ಜಯಪ್ರಕಾಶ್ ಶೆಟ್ಟಿ ಸಿಗ್ಲಿಲ್ಲ ನಿಮ್ಗೆ ನೋಡಕ್ಕೆ? ಸಿಗ್ಲಿಲ್ರಿ. ಏನಂದ್ರೆ ಆಫೀಸ್ನಾಗ? ಇಲ್ರಿ, ಅದೇ ಇಲ್ಲಿ ರಿಪೋರ್ಟ್ಗಾರಿಗೆ ಹೋಗು, ನೀನು ಹಿರೇಂಜಿ ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲಾ ಅಂತೆಲ್ಲ, ಅಲ್ಲಿ ಹೋಗಿ ಅವ್ರನ್ನ ಕಾಣ್ರಿ ಅಂತ ಹೇಳಿದ್ರು. ಹೌದಾ? ಸರಿ. ಅದಕ್ಕೆ ಲೋಕಾಯುಕ್ತರಿಗೆ ಹೋಗೋಣ, ನಿಮ್ಗೆ ಹೋಗಿದ್ದೀನಿ ರೀ. ಎದಕ್ಕೆ ಹೋಗಿದ್ದಿ? ಈ ಚಾನಲ್ ಹುಡ್ಕೊಂಡೆ ಹೋಗಿದ್ದೆ. ಯಾವ ಚಾನಲ್ನ? ಅದೇ ಜಯಕುಮಾರ್ ಶೆಟ್ಟಿ. ಜಯಕುಮಾರ್ ಶೆಟ್ಟಿ ಸರ್ಗೆ ಅವ್ರನ್ನ ನೋಡ್ತಿರ್ತೇನ್ರಿ, ಒಳ್ಳೆ ಕೆಲಸ ಮಾಡ್ಯಾರ. ಅದಕ್ಕೆ ಲಾಸ್ಟಿಗೆ ಅಲ್ಲಿಗೆ ಹೋಗೋಣ ಅಂತ ಅಣಿದಿಂದ ನಾನು ಅಲ್ಲಿಗೆ ಹೋಗ್ಯಾನ್ರಿ. ನಾನು ಹೆಂಗೆ ಓದಿ? ಈಗ ಬಸ್ನಾಗ ಆಧಾರ್ ಕಾರ್ಡ್ ತಗೊಂಡೇನ್ರಿ. ಆಧಾರ್ ಕಾರ್ಡ್ ತೊಗೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟು ಸರ್ ಸಿಗ್ಲಿಲ್ಲ ನೋಡಕ್ ನಿಮ್ಗೆ? ಸಿಕ್ಕಿಲ್ರಿ. ನೋಡ್ರಿ ಅಳ್ಬೇಡ. ಈಗ ನಿನ್ನ ರಾತ್ರಿ 1 ನಿಮಿಷ 10 ಸೆಕೆಂಡು ಈ ವಿಡಿಯೋ ಇದೆ ವೀಕ್ಷಕರೇ. 1 ನಿಮಿಷ 10 ಸೆಕೆಂಡು ಈ ವಿಡಿಯೋ ಇದೆ. ತಮ್ಮ 38 ಗುಂಟೆ ಜಮೀನಿನ ಒಂದು ಹಕ್ಕುಪತ್ರಕ್ಕಾಗಿ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರಂತೆ. 30 ವರ್ಷಗಳಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಗೆ ನಾವು ಸಿಗೋದಿಲ್ಲ,
ಅಲ್ಲೇ ರಿಪೋರ್ಟರ್ ಹತ್ರ ಹೇಳಿ ಅಂತ ಹೇಳ್ತಾರೆ, ಅಲ್ಲಿಗೆ ಹೋಗ್ತಾರೆ, ನಮ್ಮ ರಿಪೋರ್ಟರ್ ಮಾರುತಿ ಸಿಗ್ತಾರೆ, ಅವ್ರ ಮುಂದೆ ಮೊಬೈಲಲ್ಲಿ ಈ ಥರ ಮಾತಾಡ್ತಾರೆ. ಆಮೇಲೆ ಏನಾಯಿತು, ರಿಪಬ್ಲಿಕ್ ಕನ್ನಡದ ಸೂಪರ್ 3 ಅಂದರೆ ಸಾಕು, ಜನರಲ್ಲಿ ಒಂದು ವಿಶ್ವಾಸ ಇದೆ, ಇಲ್ಲಿ ಪ್ರಸಾರ ಆದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಆಮೇಲೆ ನ್ಯಾಯ ಕೊಡಿಸಿಲ್ಲ ಅಂತಂದರೆ ಯಾವುದೇ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನು ಮುಲಾಜಿಲ್ಲದೆ ಚಾಟಿ ಬೀಸಿ ಕೆಲಸ ಮಾಡಿಸ್ತೀವಿ ಅನ್ನೋಂಥ ವಿಶ್ವಾಸ ಇದೆ. ನಮ್ಮ ಪ್ರತಿನಿಧಿ ಮುಂದೆ ಈ ತಾಯಿ ಕಣ್ಣೀರಿಟ್ಟು ಸಹಾಯ ಮಾಡಿ ಅಂತ ಬೇಡ್ಕೊಂಡಿದ್ರು. ಇನ್ನೂ ನಾವು ಇದನ್ನು ತಗೊಂಡಿರಲಿಲ್ಲ, ಕೇವಲ ಸೋಷಿಯಲ್ ಮೀಡಿಯಾದೆಲ್ಲ ಹಾಕಿದ್ವಿ, ನೋಡಿ ಈ ತಾಯಿ ಪರವಾಗಿ ನಾವು ನಿಲ್ತಾ ಇದ್ವಿ ಅಷ್ಟೇ. ಇನ್ನು ವರದಿ ಆಗಲೇ ಇಲ್ಲ, ಆಗಲೇ ತಾಯಿಗೆ ನ್ಯಾಯ ಸಿಕ್ಕಿದೆ. ಇದು ಪವರ್, ಸೂಪರ್ 3 ಪವರ್. ನೋಡ್ತೀರಿ ನೋಡಿ. ಹೋಗಿದ್ದೀನಿ ಎದಕ್ಕೆ ಹೋಗಿದ್ದಿ? ಈ ಚಾನಲ್ ಹುಡ್ಕೊಂಡ ಹೋಗಿದ್ದೆ. ಯಾವ ಚಾನಲ್ನ? ಅದೇ ಜಯಕುಮಾರ್ ಶೆಟ್ಟಿ. ಜಯಕುಮಾರ್ ಶೆಟ್ಟಿ ಸರ್ಗೆ. ಅವ್ರನ್ನ ನೋಡ್ತಿತ್ತನ್ರಿ, ಒಳ್ಳೊಳ್ಳೆ ಕೆಲಸ ಮಾಡ್ಯಾರ. ಅದಕ್ಕೆ ಲಾಸ್ಟಿಗೆ ಅಲ್ಲಿಗೆ ಹೋಗೋಣ ಅಂತ ಅಣಿದಿಂದ ನಾನು ಅಲ್ಲಿಗೆ ಹೋಗ್ಯಾನ್ರಿ. ನಾನು ಹೆಂಗೆ ಓದಿ? ಬಸ್ನಾಗ ಆಧಾರ್ ಕಾರ್ಡ್ ತಗೊಂಡೇನ್ರಿ. ಆಧಾರ್ ಕಾರ್ಡ್ ತೊಗೊಂಡು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಸರ್ ಸಿಗ್ಲಿಲ್ಲ ನೋಡಕ್ಕೆ ನಿಮ್ಗೆ? ಸಿಕ್ಕಿಲ್ರಿ. ನೋಡ್ರಿ ಅಳ್ಬೇಡ. ಈಗ ನಿನ್ನ ರಾತ್ರಿ ಇಲ್ಲೇ ಬಂದನ್ರಿ 6 ಗಂಟೆಗೆ. ಎಲ್ಲಿ ಮಕ್ಕಳಿದ್ರು ರಾತ್ರಿ ಬಂದಿಲ್ಲ? ಎಲ್ಲಿಲ್ರಿ, ಬಸ್ ಸ್ಟ್ಯಾಂಡಾಗ ಇದ್ದೆ. ಮತ್ತು ಊಟ ಏನಿಲ್ಲ ರೀ, ಜಾಪ್ಲಿ ಸಾಪಿಟ್ಟು ಮಾಡ್ಕೊಂಡ್ರಿ, ಯಾರೋ ತಗೊಂಡು ಊಟ ಮಾಡ್ತೀಯಾ? ಬ್ಯಾಡ ರೀ, ದುಡ್ಡು ಅದಾವ ನಿಮ್ಮ ಕಡೆ? ಈಗ ಬಗೆಹರಿದ್ರೆ ಸಾಕು. ಸರಿ ಬಗೆಹರಿಸ ಕೆಲಸ ಮಾಡ್ತಾನೆ. ಊಟ ಮಾಡ್ತೀಯಾ? ಹಸೋಗೈತೆ? ಬ್ಯಾಡ ರೀ, ಏನು ಬೇಡ, ಬಗೆಹರಿದ್ರೆ ಸಾಕು. ಸರಿ ಹೋಗಿ ನೀನು ಮಟ್ಲಿಗೆ ಹೋಗು, ನಾನು ಬೆಳಿಗ್ಗೆ ಬರ್ತಾನೆ, ಬಂದು ಫೋನ್ ಮಾಡ್ತಾನೆ. ಮಕ್ಳವ್ರಿಗೆ ಹೋಗಲ್ಲ ರೀ. ಜಯಪ್ರಕಾಶ್ ಅವ್ರಿಗೆ ಸಿಗ್ಲಿಲ್ಲ ನಿಮ್ಗೆ ನೋಡಕ್ಕೆ? ಸಿಗ್ಲಿಲ್ರಿ. ಏನಂದ್ರೆ ಆಫೀಸ್ನಾಗ? ಇಲ್ರಿ, ಅದೇ ಇಲ್ಲಿ ರಿಪೋರ್ಟ್ಗಾರಿಗೆ ಹೋಗು, ನೀವು ಹಿರೇಹಳ್ಳಿ ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲಾ ಅಂತೆಲ್ಲ, ಅಲ್ಲಿ ಹೋಗಿ ಅವ್ರನ್ನ ಕಾಣ್ರಿ ಅಂತ ಹೇಳಿದ್ರು. ಹೌದಾ? ಸರಿ. ಅದಕ್ಕೆ ಲೋಕಾಯುಕ್ತರಿಗೆ ಹೋಗೋಣ, ನಿಮ್ಗೆ ಹೋಗಿ. ಎಸ್, ಕೇಳಿದ್ರಲ್ಲ, 1 ನಿಮಿಷ 10 ಸೆಕೆಂಡ್ ಲಕ್ಕವಜ್ಜಿ ನಮ್ಮ ರಿಪೋರ್ಟರ್ ಜೊತೆ ಮಾತನಾಡಿದ್ದಾರೆ. ಹೇಗಾದ್ರೂ ಮಾಡಿ ನಮಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ಟು ಗೋಳಾಡಿದ್ದಾರೆ. ಹಾಗಾದ್ರೆ ಬನ್ನಿ, ಈ ಲಕ್ಕವಜ್ಜಿ ಯಾರು? ರಿಪಬ್ಲಿಕ್ ಕನ್ನಡ ಸೂಪರ್ 3 ನೆನಪಾಗಿದ್ದು ಹೇಗೆ? ಇದೆಲ್ಲದರ ಅಸಲಿ ಕಹಾನಿಯನ್ನ ನಾವೀಗ ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ ನೋಡಿ. ಬೆಂಗಳೂರು ಹೋಗ್ಬಿಟ್ಟು ಸರ್ ಸಿಗ್ಲಿಲ್ಲ ನೋಡಕ್ಕೆ ನಿಮ್ಗೆ? ಸಿಕ್ಕಿಲ್ರಿ. ಅಷ್ಟಕ್ಕೂ ಈ ತಾಯಿಯ ಹೆಸರು ಲಕ್ಕವಜ್ಜಿ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಹಿರೇಅಣಜಿ ಗ್ರಾಮದವರು. ಇವರಿಗೆ 4 ಅಕ್ಕ ತಂಗಿಯರು ಹಾಗೂ 2 ಸಹೋದರರು. ಅಣ್ಣ ತೀರಿ ಹೋಗಿದ್ದು, ತಮ್ಮ ಮಾತ್ರ ಇದ್ದಾನೆ. ಆದ್ರೆ 5 ಎಕರೆ 26 ಗುಂಟೆ ಆಸ್ತಿ ಇದ್ದು ಪಾಲನ್ನ ಕೇಳಿದ್ರೆ ಸೋದರ ಕೊಟ್ಟಿರ್ಲಿಲ್ಲ. ಆಸ್ತಿ ಪಾಲು ಕೊಡಲು ಆಗಲ್ಲ ಅಂತ ಹೇಳಿ ಸೋದರ ಕೇಸ್ ಹಾಕಿದ್ದ. ಆದ್ರೆ ಲಕ್ಕವಜ್ಜಿ ಆಸ್ತಿಗಾಗಿ ಕೋರ್ಟ್ನಲ್ಲಿ ಫೈಟ್ ಮಾಡೋಕೆ ಶುರು ಮಾಡಿ ಗೆದ್ದು ಬಿಟ್ಟಳು. ಕೋರ್ಟ್ ಪ್ರತಿಯೊಬ್ಬರಿಗೂ 38 ಗುಂಟೆ ಜಾಗ ಹಂಚಿತ್ತು. ಇಷ್ಟಕ್ಕೆ ಸುಮ್ಮನಾಗದ ಲಕ್ಕವಜ್ಜಿಯ ಸೋದರ ರಾಜಕಾರಣಿಗಳು, ಪೊಲೀಸ್ ಪವರ್, ಲೋಕಲ್ ಅಧಿಕಾರಿಗಳನ್ನ ಬಳಸಿ ಆಸ್ತಿ ಹಂಚಿಕೆ ಮಾಡದೆ ಹಾಗೆ ನೋಡಿಕೊಳ್ತಿದ್ದ. ಗ್ರಾಮ ಪಂಚಾಯಿತಿಯವರು ಯಾವುದೇ ದಾಖಲೆ ಕೊಡದ ಹಾಗೆ ಮಾಡಿದ್ರು. ಇವತ್ತಿಗೆ ಮಾಡಲಿಲ್ಲ. ಏನು ಹೇಳಿದ್ರು ಮುಂದೆ ವರ್ಷ ಕೊಡ್ತಾ ಹೋಗ್ತಾರೆ. ಈಗ ದುಡ್ಡು ತುಂಬ್ರಿ, ಸೈನ್ ಮಾಡ್ರಿ ಅಂತ ಇದನ್ನ ಹೇಳ್ತಾರೆ ಹೊರತು ನಮಗೇನು ಒಂದು ಕಾಗದ ಪತ್ರ ಕೊಡಕ್ಕೆ ಅವ್ರು ಮಾಡಿ ಕೊಡಕ್ಕೆ ರೆಡಿ ಇಲ್ರಿ. ಯಾಕಂದ್ರೆ PDO ಸಾಹೇಬ್ರಿ, ಗ್ರಾಮ ಪಂಚಾಯತ್ಗೆ ರೀ. ಏನಂತಾರೆ? ಹೋದ್ರೆ ಏನಾಯ್ತಾರಲ್ಲಿ? ಅದ ಕೊಡೋದಿಲ್ಲ, ನಾವು ಮುಂದೆ ವರ್ಷ ಕೊಡ್ತೇವೆ, ಈಗ ದುಡ್ಡು ತುಂಬ್ರಿ, ಕಂದಾಯ ಅದನ್ನು 30,000 ಆಗೈತಿ, 40,000 ಆಗೈತಿ, ಆಮೇಲೆ 1 ವರ್ಷ ಬಿಟ್ಟು ಕೊಡ್ತೀವಿ. ಸೂಪರ್ 3 ಎಂಟ್ರಿ. ಆಫೀಸರ್ಸ್ ಶೇಕ್. ಇನ್ನು ನಮ್ಮ ಪ್ರತಿನಿಧಿ ಲಕ್ಕವಜ್ಜಿಯನ್ನ ಕರೆದುಕೊಂಡು ಗ್ರಾಮ ಪಂಚಾಯಿತಿಗೆ ಹೋಗಿದ್ದೆ ತಡ ಎಲ್ಲರೂ ಅಲ್ಲಾಡಿ ಹೋದ್ರು. ನಮ್ಮ ಕ್ಯಾಮ್ರಾ ಆನ್ ಆಗ್ತಿದ್ದಂತೆ ಎಲ್ಲ ತಡಕಾಡೋಕೆ ಶುರು ಮಾಡಿದ್ರು. ಏನೆಲ್ಲ ಆಯ್ತು ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ 1. ಲಕ್ಕವಜ್ಜಿಯನ್ನ ಗ್ರಾಮ ಪಂಚಾಯಿತಿಗೆ ಕರೆದುಕೊಂಡು ಹೋದ್ವಿ. ಸೂಪರ್ 3 ಮಾತು ಕೊಟ್ಟಂತೆ ಲಕ್ಕವಜ್ಜಿಯನ್ನ ಹಿರೇಅಣಜಿ ಗ್ರಾಮ ಪಂಚಾಯಿತಿಗೆ ಕರೆದುಕೊಂಡು ಹೋದ್ವಿ. ಜೊತೆಗೆ ಆಕೆಯ ಸಹೋದರಿಯರು ಬಂದ್ರು. ದೃಶ್ಯ 2. PDO ಮುಂದೆ ಲಕ್ಕವಜ್ಜಿ ಹಾಜರ್. ಹಿರೇಅಣಜಿಯ PDO ಮುಂದೆ ಲಕ್ಕವಜ್ಜಿ ಹಾಜರಾದ್ರು. ಆಗ PDO ಹಾಗೂ ಲಕ್ಕವಜ್ಜಿ ನಡುವೆ ಮಾತಿನ ಚಕಮಕಿ ನಡೆಯಿತು. ದೃಶ್ಯ 3. ದಾಖಲಾತಿ ತರಿಸಿ ಪರಿಶೀಲಿಸಿದ PDO. 28/2024 ಮಾಡಿದ್ರು. ಹೋದ್ರೆ ಇಲ್ಲಿ ಈ ಸುತ್ತು ಆಗಿಲ್ಲ, ಇಲ್ಲೆಲ್ಲ ಕೆಲವೊಂದು ಈ ಸುತ್ತೂ ಆಗಿಲ್ಲ. ಯಾವ ಅರ್ಜಿ ಕೊಟ್ರ ಆನ್ಲೈನ್ ಅರ್ಜಿ ಹಾಕಿ ಇಲ್ಲ
ತಕ್ಷಣವೇ ಪಿಡಿಒ ಬಸವರಾಜ್ ತನ್ನ ಕೆಳಗಿನ ಅಧಿಕಾರಿಗಳಿಗೆ ಹೇಳಿ ತಕ್ಷಣವೇ ದಾಖಲಾತಿಗಳನ್ನ ತರಿಸಿಕೊಂಡ್ರು. ಎಲ್ಲರ ಮುಂದೆ ಪರಿಶೀಲನೆ ನಡೆಸಿದ್ರು. ಡಾಕ್ಯುಮೆಂಟ್ಸ್ ಪೂರ್ತಿ ಕೊಡೋದು ಸರ್ ಫಸ್ಟ್ ನೋಡಿ ಬರೋದು ನನಗೆ ಅಕ್ಕ ನೋಡ್ತೀನಿ ತಡ್ರಿ ಅಂದೆ. ಫಸ್ಟಿಗೆ ಬಂದಾಗ ಪೆಂಡಿಂಗ್ ಇತ್ತು, ಅದು ಅದಕ್ಕೆ ಪೆಂಡಿಂಗ್ ಇಟ್ಟಿದ್ವಿ. ದೃಶ್ಯ 4. ಕಂದಾಯ ಕಟ್ಟಿಸಿಕೊಂಡ ಗ್ರಾಮ ಪಂಚಾಯಿತಿ. ತಕ್ಷಣವೇ ಆಸ್ತಿ ದೃಢೀಕರಣ ಪತ್ರ ಕೊಡೋದಾಗಿ ಹೇಳಿದ್ರು. ಅದಕ್ಕಾಗಿ ಕಂದಾಯ ಕಟ್ಟುವಂತೆ ಪಿಡಿಒಗೆ ಹೇಳಿದಾಗ 17,175 ರೂಪಾಯಿ ಕಟ್ಟಿದ್ರು. ದೃಶ್ಯ 5. ಕಂದಾಯ ಕಟ್ತಿದ್ದಂಗೆ ಆಸ್ತಿ ದೃಢೀಕರಣ ಪತ್ರ. ಲಕ್ಕವಜ್ಜಿ ಕಂದಾಯ ಕಟ್ತಿದ್ದಂಗೆ ಆಕೆಗೆ ತನ್ನ ಪಾಲಿನ ಆಸ್ತಿ ದೃಢೀಕರಣ ಪತ್ರ ನೀಡಲಾಯಿತು. ದೃಶ್ಯ 6. ಲಕ್ಕವಜ್ಜಿ ಸೇರಿದಂತೆ ಮೂವರಿಗೂ ಆಸ್ತಿ. ಲಕ್ಕವಜ್ಜಿ ತನ್ನ ನೋವನ್ನ ತೋಡಿಕೊಂಡಿದ್ದಳು. ಇದೀಗ ಲಕ್ಕವಜ್ಜಿಯ ಸಹೋದರಿಯರಿಗೂ ಆಸ್ತಿ ದೃಢೀಕರಣ ಪತ್ರ ಸಿಕ್ಕಿದೆ. ಲಕ್ಕವಜ್ಜಿ ಇದೀಗ ಫುಲ್ ಖುಷಿಯಾಗಿದ್ದಾರೆ. ದೃಶ್ಯ 7. ನ್ಯಾಯ ಕೊಡಿಸಿದ್ದಕ್ಕೆ ರುದ್ರಪ್ಪ ಕೆಂಡ. ಇನ್ನು ಲಕ್ಕವನಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ಪಾಲು ಸಿಕ್ಕಿದ್ದಕ್ಕೆ ಸಹೋದರ ರುದ್ರಪ್ಪ ಕೆಂಡಮಂಡಲ ಆಗಿದ್ದ. ಎರಗಾಡಲು ಬಂದು ಕೊನೆಗೆ ಸೈಲೆಂಟ್ ಆಗಿ ಬಾಗಿಲು ಹಾಕಿಕೊಂಡು ಮನೆಯೊಳಗೆ ಹೋದ. ನಿಮ್ಮನ್ನ ಕೇಳಿದ್ರಿ ನಾವು ಕೋರ್ಟ್ ಏನೋ ಆರ್ಡರ್ ಮಾಡೈತೆ. ಕೋರ್ಟ್ ಆರ್ಡರ್ ಏನಂತ ಮಾಡಿದೆ? ನಾವು ಕೊಡ್ತಾನೆ ಕೋಟೆ ಐತಲ್ಲ ಕೊಡ್ತಾನೆ ಕೊಡಕ್ ನನಗೆ ಏನೈತ್ರಿ ನೀವು ಯಾವ್ದಾರು ಮಾಡಾಕತ್ತೀರಿ ಅಂತ ಕೇಳಿ ಹಂಗಾರು ಮಾಡ್ಕೊಂಡು ಹಿಂಗೆ ನಾಲ್ಕು ಮಾಡೋದು ಮಾಡಾರ್ ಮಾಡಿ ಈ ಕೋರ್ಟ್ ಯಾವ ಡಾಕ್ಯುಮೆಂಟ್ ಇದೆ ನಿನ್ ಕಡೆ ಐತೆ ಕೊಡು. ನಾವೇ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಲ್ಲ. ಅವ್ರು ಬಂದರು, ನಮ್ಮ ಎಲ್ಲ ಅಳಲು ಕೇಳಿದರು. ಹಿರೇಣಜಿಗೆ ನನ್ನ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ನನ್ನ ಆಸ್ತಿ ಪತ್ರನೆಲ್ಲ ಕೊಡಿಸಿದ್ರಿ. ದುಡ್ಡು ಕಳಿಸಿದ್ರು. ನನ್ನದೆಲ್ಲ ಪ್ರಾಬ್ಲಮ್ ಬಗೆಹರಿಸಿ ಬಂದರು ಸರ್. ಆರ್ ಕನ್ನಡಕ್ಕೆ ಜಯವಾಗಲಿ, ಧನ್ಯವಾಗಲಿ. ಜಯಕುಮಾರ್ ಶೆಟ್ಟರ್ನ ಸಾಯೋವರೆಗೆ ಮರೆಯಲ್ಲರಿ, ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಾರ ಅಂತ ಬಂದಿದ್ದೆ ಸರ್. ನ್ಯಾಯ ಕೊಡಿಸಿದ್ದಾರೆ. 30 ವರ್ಷದಿಂದ ಆಸ್ತಿಗಾಗಿ ಹೋರಾಟ. 1 ವರ್ಷದಿಂದ ಆಸ್ತಿ ದೃಢೀಕರಣ ಪತ್ರಕ್ಕಾಗಿ ಅಲೆದಾಟಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಇದೀಗ ಲಕ್ಕವನ ಲಕ್ ಬದಲಾಗಿದೆ. ಇದು ಸೂಪರ್ 3ಯ ಮತ್ತೊಂದು ಮಾನವೀಯತೆ ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ನೋಡಿ ಎಲ್ಲಿ ತನಕ ಹೋಗಿದ್ದೀವಿ ಅಂತೇಳಿ. ಇದನ್ನೆಲ್ಲ ಸರ್ಕಾರದ ಆ ಲೋಕಲ್ ಪ್ರತಿನಿಧಿಗಳೆಲ್ಲ ಮಾಡಬಹುದು. ಮಾಡಲ್ಲ. ಇಡೀ ಪೊಲೀಸ್ ವ್ಯವಸ್ಥೆ ಮತ್ತೊಂದು ಆ ಲಜ್ಜೆಗೆಟ್ಟ ರಾಜಕಾರಣಿಗಳಿಗೆ ಸೆಲ್ಯೂಟ್ ಹೊಡಿತಾ ಕೂತ್ಕೋಬೇಕಾ? ಯಾಕೆ ಈ ತಾಯಿ ಬಳಿ ಯಾಕೆ ಹಾಕಬಾರ್ದು? ಒಬ್ಬ ಇದು ಕಾನ್ಸ್ಟೇಬಲ್ಗಳಿರೋದು ನೀವು ತಿಳ್ಕೊಳ್ಳಿ ಒಂದು ವಿಚಾರ. ಕಾನ್ಸ್ಟೇಬಲ್ಗಳು ಪೊಲೀಸರು ಇದ್ದಾರಲ್ಲ, ಎಲ್ಲ ರಾಜಕಾರಣಿಗಳಿಗೆ ನಮಸ್ಕಾರ ಹೊಡಿಯೋಕ್ಕಲ್ಲ ಇರೋದು. ಅವ್ರು ಬರ್ತಾರೆ 20 ಜನ ಹಾಕಿ, ಸ್ಟಾರ್ಗಳು ಬರ್ತಾರೆ 20 ಜನ ಹಾಕಿ, ಅಲ್ಲ ಈ ತಾಯಿಗೂ ಕೊಡಬೇಕು. ನಿಮ್ಗೆ ಗೊತ್ತಾ, ಇವರಿಗೆ ತೊಂದರೆ ಇದ್ದರೆ ಇವ್ರಿಗೂ ಹಾಕಬೇಕು ಒಂದು ಕಾನ್ಸ್ಟೇಬಲ್ ಬಳಿಯಲ್ಲಿ. ಅದು ಮಾಡಿಸ್ತೀವಿ ಇನ್ನು ಮುಂದೆ. ಇವನೊಬ್ಬ ಸಹೋದರ ಜೀವನ ಚೆನ್ನಾಗಿ ಬದುಕರಪ್ಪ. 38 ಗುಂಟೆ ಸಿಕ್ಕಿದೆ, ಕೋರ್ಟ್ ಹೇಳಿದೆ, ಒದ್ದು ಒಳಗಾಗ್ತಾರೆ ಕರೆಕ್ಟಾಗಿ. ನೀವು ಸೈನ್ ಹಾಕಿಲ್ಲ ಅಂತಂದ್ರೆ ಮಾಡಿಸ್ಲಾ? ಕೋರ್ಟ್ ಹೇಳಿದ ನಂತರ ಮತ್ತೆ ಕಟ ಕೊಡ್ತೀರಿ? ನೀವೇನ್ ಸೈ ಮಾಡೋದು? ಮತ್ತೆ ನಂದು ಹಾಸ್ತೀನಿ ಕೊಡ್ಬೇಕಾರೆ ನಾ ಸೈ ಮಾಡ್ಬೇಕಾರೆ ನಿಮ್ದು ಆಸ್ತಿ ನೀವು ಯಾವ್ದು ಸೈನ್ ಮಾಡಿಸಿದ್ವಿ, ನಾವು 385 ಸೈನ್ ಮಾಡಿಸಿದ್ವಿ, ಕೊಡ್ಲಿಲ್ಲ ಅವ. ನಾ ನಿಮ್ಮನ್ನ ಕೇಳಿದ್ರಿ ನಾವು ಇದೆಲ್ಲ ಕ್ಲಿಯರ್ ಆದ ನಂತರ ಇದೀಗ ಲಕ್ಕವ್ವ ಏನ್ ಮಾತಾಡಿದ್ದಾರೆ ಇಂಪ್ಯಾಕ್ಟ್ ಬನ್ನಿ ಹೇಳ್ತೀನಿ ಏನಾಯ್ತು. ಲಕ್ಕವನ ಪರವಾಗಿ ನಿಂತಿತ್ತು ನಿಮ್ಮ ಸೂಪರ್ 3. 30 ವರ್ಷದಿಂದ ಆಗದ್ದು ಕೇವಲ ಅರ್ಧ ದಿನದಲ್ಲಾಗೋಯ್ತು. 30 ವರ್ಷದಲ್ಲಿ ಆಗದ್ದು ಕೇವಲ ಅರ್ಧ ದಿನದಲ್ಲಾಗೋಯ್ತು. ಟಕಾಟಕ್ ಮಾತಾಡಿ ಚಕಾಚಕ್ ಕೆಲಸ ಮಾಡಿಸಿದ್ವಿ. ಎಲ್ಲರ ಹತ್ರ ಮಾತಾಡಿಸ್ವಿ. ಇದರ ಕ್ರೆಡಿಟ್ ನಿಜವಾಗ್ಲೂ ನಮ್ಮ ಮಾರುತಿಗೆ ಹೋಗ್ಬೇಕು.
ಅವರ ಫೋಟೋ ಮತ್ತು ನಂಬರ್ ರೆಡಿ ಮಾಡಿ ಇಟ್ಕೊಳ್ಳಿ, ಆಮೇಲೆ ಕೊಡ್ತೀನಿ ಮಾತಾಡಿಸಿದ ನಂತರ. ಲಕ್ಕವ್ವನ ಪರವಾಗಿ ನಿಂತಿತ್ತು. ಲಕ್ಕವ್ವ ಇಲ್ಲಿಗೆ ಬರ್ತಾರೆ, ಪಾಪ ಎಲ್ಲೋ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3 ನೋಡಿರ್ತಾರೆ. ದೇವರದಿಂದ ಕೆಲವು ಕೆಲಸಗಳಾಗಿರುತ್ತೆ ನಮ್ಮಲ್ಲಿ, ಅದನ್ನು ನೋಡಿ ಬಂದಿರ್ತಾರೆ. ನಾವು ಇಲ್ಲಿ ಸಿಕ್ಕಿರೋದಿಲ್ಲ, ಮಾತಾಡ್ಲಿಕ್ಕೆ ಇಲ್ಲಿ ಬಂದರೂ ಆಗೋದಿಲ್ಲ ರೀ, ನಾನು ಹೇಳಿದ್ನಲ್ಲ, ಅವರೇ ಮಾಡಿ ಕಳಿಸ್ಬೇಕು. ಸೊ ಹಾಗಾಗಿ ಇಲ್ಲಿ ಬಂದವ್ರನ್ನ ಕೂಡ ವಾಪಸ್ ಕಳಿಸ್ತೀವಿ. ನಾವು ಇಲ್ಲಿಗೆ ಬರಬೇಕು ಅಂದರೆ ನಾವು ಖಂಡಿತವಾಗ್ಲೂ ಹೇಳೋದಿಲ್ಲ. ಅಲ್ಲಿ ಅಳ್ತಾ ಕೂತಿದ್ರೆ ಈಗ ನೋಡಿ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಡಿ. ಧನ್ಯವಾದ ಹೇಳ್ತಾನೆ. ಜಯಕುಮಾರ್ ಶೆಟ್ಟಿ ಏನೀಗ ಮೊನ್ನೆ ಅಳ್ಕಂತ ಬಂದಿದ್ದೆ, ಎಲ್ಲ ಕೆಲಸ ಆದಂಗತ್ತ ಈಗ. ಆಯ್ತು ರೀ, ನಗ್ಸಿದ್ರಲ್ಲ ನಮ್ಮನ್ನ, ನಮಗೆ ಸಂತೋಷ ಆಗೈತಿ. ಊರಿಗೆ ಬಂದಿದ್ರಿ, ನಮ್ಮ ಪತ್ರ ಕೊಡಿಸಿದ್ರಿ, ನಮಗೆ ಒಳ್ಳೇದು ಮಾಡಿದ್ರಿ, ನಿಮಗೆಲ್ಲ ಧನ್ಯವಾದ ಹೇಳ್ತಾನೆ. TV6 ಕನ್ನಡಕ್ಕೂ ಧನ್ಯವಾದ ಹೇಳ್ತಾನೆ. ಜಯಕುಮಾರ್ ಶೆಟ್ಟರಿ ಧನ್ಯವಾದ ಹೇಳ್ತಾನೆ. ಅವ್ರಿಗೆ ಸಾಯೋವರೆಗೆ ಮರೆಯಲ್ಲ ರೀ. ನಾವು ಧನ್ಯವಾದ ಹೇಳ್ತೀವಿ. ಖುಷಿ ಆಯ್ತಾ ನಿಂಗೀಗ? ತುಂಬಾ ಖುಷಿ ಆಗೈತ್ರಿ. ಏನೀಗ ಮೊನ್ನೆ ಅಳ್ಕಂತ ಬಂದಿದ್ದೆ, ಎಲ್ಲ ಕೆಲಸ ಆದಂಗತ್ತ ಈಗ. ಆಯ್ತು ರೀ, ನಗ್ಸಿದ್ರಲ್ಲ ನಮ್ಮನ್ನ, ನಮಗೆ ಸಂತೋಷ ಆಗೈತಿ. ಊರಿಗೆ ಬಂದಿದ್ರಿ, ನಮ್ಮ ಪತ್ರ ಕೊಡಿಸಿದ್ರಿ, ನಮಗೆ ಒಳ್ಳೇದು ಮಾಡಿದ್ರಿ, ನಿಮಗೆಲ್ಲ ಧನ್ಯವಾದ ಹೇಳ್ತಾನೆ. TV6 ಕನ್ನಡಕ್ಕೂ ಧನ್ಯವಾದ ಹೇಳ್ತಾನೆ. ಜಯಕುಮಾರ್ ಶೆಟ್ಟರಿ ಧನ್ಯವಾದ ಹೇಳ್ತಾನೆ. ಅವ್ರಿಗೆ ಸಾಯೋವರೆಗೆ ಮರೆಯಲ್ಲ ರೀ. ನಾವು ಧನ್ಯವಾದ ಹೇಳ್ತೀವಿ. ಖುಷಿ ಆಯ್ತಾ ನಿಂಗೀಗ? ಆಯ್ತು ರೀ, ನಗ್ಸಿದ್ರಲ್ಲ ನಮ್ಮನ್ನ, ನಮಗೆ ಸಂತೋಷ ಆಗೈತಿ. ಊರಿಗೆ ಬಂದಿದ್ರಿ, ನಮ್ಮ ಪತ್ರ ಕೊಡಿಸಿದ್ರಿ, ನಮಗೆ ಒಳ್ಳೇದು ಮಾಡಿದ್ರಿ, ನಿಮಗೆಲ್ಲ ಧನ್ಯವಾದ ಹೇಳ್ತಾನೆ. TV6 ಕನ್ನಡಕ್ಕೂ ಧನ್ಯವಾದ ಹೇಳ್ತಾನೆ. ಜಯಕುಮಾರ್ ಶೆಟ್ಟರಿ ಧನ್ಯವಾದ ಹೇಳ್ತಾನೆ. ಇದೀಗ ಅಜ್ಜಿ ನಮ್ಮೊಂದಿಗೆ ಲಕ್ಕವ್ವ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಕವ್ವಜ್ಜಿ ನಮಸ್ಕಾರ. ಲಕ್ಕವ್ವಜ್ಜಿ ಖುಷಿ ಆಯ್ತು? ನನ್ನ ಹೆಸರು ಜಯಪ್ರಕಾಶ್ ಶೆಟ್ಟಿ, ಜಯಕುಮಾರ್ ಶೆಟ್ಟಿ ಹೊಸ ಹೆಸರು ಇಟ್ಟಿದ್ರಿ ತಾಯಿ ನಮ್ಗೆ. ಖುಷಿ ಆಯ್ತಾ? ತೃಪ್ತಿ ಆಯ್ತಾ? ನಗಬೇಕು, ಅಲ್ಲೆಲ್ಲ ಕಾಣಬೇಕು, ನಗ್ರಿ. ನಿಮ್ಮ ಆಶೀರ್ವಾದ ಇರ್ಬೇಕು ನಮಗೆಲ್ಲ. ನಿಮ್ಮ ಆಶೀರ್ವಾದ ಇರಲಿ ನಮಗೆ. ನಿಮಗೆ ಏನು ತೊಂದರೆ ಇದ್ರೂ ಕೂಡ ನಾವಿದ್ದೀವಿ, ನಿಮ್ಮ ಮಕ್ಕಳ ಥರ. ಏನು ಕಷ್ಟ ಆದರೂ ಬನ್ನಿ ನಮ್ಮ ಹತ್ರಕ್ಕೆ, ಆಯ್ತಾ? ಚೆನ್ನಾಗಿರಿ, ಖುಷಿಯಾಗಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ ನಿಮಗೂ ಕೂಡ, ನಮಗೂ ಕೂಡ, ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಅಲ್ಲಿ ನಮ್ಮ ಪ್ರತಿನಿಧಿ ಮಾರುತಿ ಮೇಲೆ ಇರಲಿ. ಆಗಲಮ್ಮ, ಆಗಲಿ. ತಾಯಿ ಹತ್ರ ಪಾಪ ಜಾಸ್ತಿ ಮಾತಾಡ್ಸೋದು ಬೇಡ. ನೋಡಿ ವೀಕ್ಷಕರೇ, ಮೊದಲು ಅಳ್ತಾ ಇದ್ರು, ಈಗ ನಗ್ತಾ ಇದ್ದಾರೆ. 2 ವಿಂಡೋ ಹಾಕ್ರಪ್ಪ, ಆಗ ಈಗ ಮಿಡ್ಲಲ್ಲಿ ನಮ್ಮನ್ನ ಹಾಕಿ. ನಮಗೆ ಸಂತೋಷ ಆಗೈತಿ. ಊರಿಗೆ ಬಂದಿದ್ದು ಆಧಾರ್ ಕಾರ್ಡ್ ತಗೊಂಡೇ ಹೋಗಿದ್ದೀನಿ. ಎದಕ್ಕೆ ಹೋಗಿದ್ದಿ? ಈ ಚಾನಲ್ ಹುಡ್ಕೊಂಡೆ ಹೋಗಿದ್ದೆ. ಯಾವ ಚಾನಲ್ನ? ಅದೇ ಜಯಕುಮಾರ್ ಶೆಟ್ಟಿ. ಜಯಕುಮಾರ್ ಶೆಟ್ಟಿ ಸರ್ಗೆ ಅವ್ರನ್ನ ನೋಡ್ತಿರ್ತೇನ್ರಿ, ಒಳ್ಳೊಳ್ಳೆ ಕೆಲಸ ಮಾಡ್ಯಾರ. ಅದಕ್ಕೆ ಲಾಸ್ಟಿಗೆ ಅಲ್ಲಿಗೆ ಹೋಗೋಣ ಅಂತ ಅಣಿದಿಂದ ನಾನು ಅಲ್ಲಿಗೆ ಹೋಗ್ಯಾನ್ರಿ. ನಾನು ಹೆಂಗ್ ಓದಿ? ಈಗ ಬಸ್ನಾಗ ಆಧಾರ್ ಕಾರ್ಡ್ ತಗೊಂಡೇನ್ರಿ. ಆಧಾರ್ ಕಾರ್ಡ್ ತೊಗೊಂಡು ಬೆಂಗಳೂರಿಗೆ ಹೋಗ್ಬಿಟ್ಟು ಸರ್ ಸಿಗ್ಲಿಲ್ಲ ನೋಡಕ್ ನಿಮ್ಗೆ? ಸಿಕ್ಕಿಲ್ರಿ. ನೋಡ್ರಿ, ಅಳ್ಬೇಡ. ಈಗ ನಿನ್ನ ರಾತ್ರಿ ಇಲ್ಲೇ ಬಂದನ್ರಿ 6 ಗಂಟೆಗೆ. ಎಲ್ಲಿ ಮಕ್ಕಳಿದ್ರಿ ರಾತ್ರಿ ಬಂದಿಲ್ಲ? ಎಲ್ಲಿಲ್ರಿ, ಬಸ್ ಸ್ಟ್ಯಾಂಡಾಗ ಇದ್ದೆ. ಮತ್ತೆ ಊಟ ಏನಿಲ್ಲ ರೀ, ಚಾಪ್ಲಿನ್ ಸಹ ಬಿಟ್ಟು ಮಾಡ್ಕೊಂಡ್ರಿ, ಯಾರೋ ತಗೊಂಡು ಹೋಗ್ಬಿಟ್ರು. ಊಟ ಮಾಡ್ತೀಯಾ? ಬೇಡ ರೀ, ದುಡ್ಡು ಅದಾವ ನಿನ್ ಕಡೆ? ಈಗ ಬಗೆಹರಿದ್ರೆ ಸಾಕು. ಸರಿ ಬಗೆಹರಿಸ ಕೆಲಸ ಮಾಡ್ತಾನೆ. ಊಟ ಮಾಡ್ತೀಯಾ? ಅಶೋಕೈತೆ? ಬೇಡ ರೀ, ನನಗೇನು ಬೇಡ, ಬಗೆಹರಿದ್ರೆ ಸಾಕು. ಸರಿ, ಹೋಗಿ ನೀನು ಮಟ್ಲಿಗೆ ಹೋಗು, ನಾನು ಬೆಳಿಗ್ಗೆ ಬರ್ತಾನೆ, ಬಂದು ಫೋನ್ ಮಾಡ್ತಾನೆ. ಮಟ್ಲೂರಿಗೆ ಹೋಗಲ್ಲ ರೀ. ಜಯಪ್ರಕಾಶ್ ಶೆಟ್ಟಿ ಸಿಗ್ಲಿಲ್ಲ ನಿಮ್ಗೆ ನೋಡಕ್ಕೆ? ಸಿಗ್ಲಿಲ್ರಿ. ಏನಂದ್ರೆ ಆಫೀಸ್ನಾಗ? ಇಲ್ರಿ, ಅದೇ ಇಲ್ಲಿ ಆಯ್ತು ರೀ, ನಗ್ಸಿದ್ರಲ್ಲ ನಮ್ಮನ್ನ, ನಮಗೆ ಸಂತೋಷ ಆಗೈತಿ. ಊರಿಗೆ ಬಂದಿದ್ರಿ, ನಮ್ಮ ಪತ್ರ ಕೊಡಿಸಿದ್ರಿ, ನಮಗೆ ಒಳ್ಳೇದು ಮಾಡಿದ್ರಿ, ನಿಮಗೆಲ್ಲ ಧನ್ಯವಾದ ಹೇಳ್ತಾನೆ. TV6 ಕನ್ನಡಕ್ಕೂ ಧನ್ಯವಾದ ಹೇಳ್ತಾನೆ. ಜಯಕುಮಾರ್ ಶೆಟ್ಟರಿ ಧನ್ಯವಾದ ಹೇಳ್ತಾನೆ. ಅವ್ರಿಗೆ ಸಾಯೋವರೆಗೆ ಮರೆಯಲ್ಲ ರೀ. ನಾವು ಧನ್ಯವಾದ ಹೇಳ್ತೀವಿ. ಖುಷಿ ಆಯ್ತಾ ನಿಂಗೀಗ? ತುಂಬಾ ಖುಷಿ ಆಯ್ತು. ಎಸ್, ಇದು ಇವತ್ತಿನ ಸೂಪರ್ 3. ಭಾಳ ಖುಷಿ ಆಯಿತು. ಲಕ್ಕವ್ವಜ್ಜಿ ಅವರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. 30 ವರ್ಷದಲ್ಲಿ ಆಗದ್ದು ನಿಮ್ಮ ಸಹಕಾರದಿಂದಾಗಿ ಆಗಿದೆ. ಈ ವಿಶ್ವಾಸ, ಈ ಕ್ರೆಡಿಬಿಲಿಟಿ, ಈ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೋತೀನಿ ಅನ್ನುವಂಥ